Safe journey, sir. Thank you so much. Have a nice trip. Thank you. ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ದ ಹಿಮಾಲಯನ್ 450. ಇನ್ನು ಈ ಟ್ರಿಪ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ ಫೈನಲಿ ಕಮಿಂಗ್ ಟು ಅನ್ ಎಂಡ್. ಇನ್ನು ಸ್ವಲ್ಪ ಹೊತ್ತರಲ್ಲಿ ಹೋಗ್ಬಿಟ್ಟು ನಮ್ಮ ಸ್ಟೇ ರೀಚ್ ಆಗ್ತೀವಿ, ಒನ್ ಹೆರಿಟೇಜ್. ಸೊ ಈ ಟ್ರಿಪ್ಪಲ್ಲಿ ಎರಡೆರಡು ಡಿಸಪಾಯಿಂಟಿಂಗ್ ಏನಪ್ಪ ಅಂದರೆ, ರೈಡ್ಗೆ ಫುಲ್ ಸ್ಟಾಪ್. ಥ್ಯಾಂಕ್ ಯು ಹಿಮಾಲಯನ್ 450. So hello guys, very good morning and welcome back to my channel. Today is Jan 15th, day 14 of our northeast ride and probably ಇದೇನೇ ನಮ್ಮ ಲಾಸ್ಟ್ ವೀಡಿಯೋ ಆಗಿರುತ್ತೆ. ಯಾಕಂದರೆ ಇನ್ನು ಇಲ್ಲಿಂದ ಗುವಾಹಟಿ ಹೋಗ್ಬಿಟ್ರೆ ಅಲ್ಲಿಗೆ ನಮ್ಮ ಟ್ರಿಪ್ ಮುಗಿಯುತ್ತೆ. ಸೊ ನಾಳೆ ಒಂದು ದಿವಸ ಬಫರ್ ಇಟ್ಕೊಂಡಿದ್ದೀವಿ. ಸೊ ನಾಳೆ ಬಂದುಬಿಟ್ಟು ಮಾ ಕಾಮಾಖ್ಯ ಟೆಂಪಲ್ ಒಂದಿದೆ, ಶಕ್ತಿಪೀಠ, ಅದನ್ನು ವಿಸಿಟ್ ಮಾಡಿಬಿಟ್ಟು ನಾಳಿದ್ದು ಬೆಂಗಳೂರಿಗೆ ಹೊರಡೋದು. ಸೊ ಇವತ್ತು 8 hours ಜರ್ನಿ ಇದೆ ಗುವಾಹಟಿಗೆ ಆನ್ ದ ವೇ. ಆದರೆ ಬೊಮ್ಡಿಲಾ ಪಾಸ್ನ ಕವರ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಈ ಸ್ಟೇ ಬಗ್ಗೆ ಹೇಳಬೇಕು ಅಂದರೆ ಲೆಟ್ರೋ ಹೋಮ್ ಸ್ಟೇ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್, ಸ್ಯಾಂಕ್ಟಿ ವ್ಯಾಲಿಯಲ್ಲಿ ಬರುತ್ತೆ. ಡೆಫಿನೆಟ್ಲಿ ವಿಸಿಟ್ ಮಾಡಿ. ತುಂಬ ಜನ ದಿರಾಂಗ್ ಬಂದುಬಿಟ್ಟು ಹಂಗೆ ಹೊಟ್ಟೋಗ್ತಾರೆ, ಬಟ್ ಐ ಥಿಂಕ್ ಯು ಶುಡ್ ಆಲ್ ವಿಸಿಟ್ ದಿಸ್ ಪ್ಲೇಸ್. ಇಟ್ಸ್ ಎ ಬ್ಯೂಟಿಫುಲ್ ಪ್ಲೇಸ್. ಫುಡ್ಡು ಚೆನ್ನಾಗಿದೆ ಆ್ಯಂಡ್ ಸ್ಟೇನೂ ಅಷ್ಟೇ. ಇಟ್ಸ್ ವೆರಿ ನೈಸ್, ವಾರ್ಮ್ ಆ್ಯಂಡ್ ಕೋಝಿ. ಎಸ್ಪೆಷಲಿ ದ ವ್ಯೂ ಇಸ್ ಔಟ್ಸ್ಟ್ಯಾಂಡಿಂಗ್ ಇಲ್ಲಿ, ಸೋ ಅಮೇಝಿಂಗ್. ಆ್ಯಂಡ್ ಇನ್ನು ನಮ್ಮ ಬೈಕ್ಸ್ ಎಲ್ಲನೂ ರೆಡಿ ಆಗಿದೆ. ವಿ ಆರ್ ಆಲ್ ಲೋಡೆಡ್. ಇನ್ನು ಬಾಯ್ಸ್ ಬಂದರೆ ಹೊರಡೋದು ಇಲ್ಲಿಂದ. ಸೊ ಸ್ಟೇ ಅವ್ರು ಏನೋ ಸೆರೆಮನಿ ಮಾಡ್ತಾರಂತೆ, ಅದು ಅವ್ರ ಕಲ್ಚರ್ ಅಂತ. ಬನ್ನಿ ಅದೇನು ಅಂತ ನೋಡೋಣ. ನೈಸ್. Safe journey, sir. Thank you so much. Have a nice trip. Thank you. Crazy. ಹೋಣ ಮುಂದೆ ಹೋಗ್ಬಿಟ್ಟು ಬ್ಯಾಗಲ್ಲಿ ಇಟ್ಕೋಬೇಕಷ್ಟೇ, ಸ್ವಲ್ಪ ದೂರ ಇರಲಿ. ಓಕೆ, ಹಂಗೆ ಬಾ, ಕಾಂಕ್ರೀಟ್ ಮೇಲೆ ಹತ್ಕೊಂಡು ಬಾ. ಈ ಹಳ್ಳಿ ಮಾತ್ರ ಅಬ್ಸರ್ವ್ ಮಾಡಿ, ಒಂಥರ ಇಟ್ ಈಸ್ ಸ್ಟಕ್ ಇನ್ ಟೈಮ್ ಅಂತ ಅನ್ಬೋದು. ನೋಡಿ, ಒಂದು 20-30 ವರ್ಷ ಹಿಂದೆ ಹೋದರೆ ಹೆಂಗಿರುತ್ತೋ ಹಂಗೇ ಇದೆ ಇವತ್ತಿಗೂ. ಆ್ಯಂಡ್ ಎಲ್ಲ ಮನೆಯಲ್ಲೂ ಫುಲ್ಲು ಆ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಪಾಟ್ಸಲ್ಲಿ. ಇಟ್ಸ್ ಎ ನೈಸ್ ವಿಲೇಜ್. ದ ಲಾಸ್ಟ್ ಡೇ ಆಫ್ ರೈಡಿಂಗ್. ನೋಡ್ತಾ ಇದ್ದಂಗೆ ಟ್ರಿಪ್ ಆಗೇ ಹೋಯ್ತು. 14 days ಇನ್ 2 days ಇದೆ ಅಷ್ಟೇ. ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಬ್ಯಾಕ್ ಟು ನಾವು ಎವ್ರಿ ಡೇ ರುಟೀನ್ ಲೈಫ್. ಸೊ ಗೈಸ್, ಮೇನ್ ಹೈವೇ ಕನೆಕ್ಟ್ ಆಗಿದ್ದೀವಿ. ಆ್ಯಂಡ್ ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ದ ಹಿಮಾಲಯನ್ 450. ಸೊ ಟ್ರಿಪ್ ಮೀಟರ್ ನೋಡಿದ್ರೆ 1700 kilometers ಓಡಿಸಿದ್ದೀನಿ ಫ್ರಮ್ ಗುವಾಹಟಿ. ಆ್ಯಂಡ್ ಐ ಹ್ಯಾವ್ ಎ ಪ್ರಿಟಿ ಗುಡ್ ನಾಲೆಜ್ ಅಬೌಟ್ ಹೌ ದ ಬೈಕ್ ಇಸ್. ಈ ಗಾಡಿಯ ಪಾಸಿಟಿವ್ಸ್ ನೆಗೆಟಿವ್ಸ್ ಎಲ್ಲದ್ರ ಬಗ್ಗೆನೂ ತಿಳ್ಕೊಂಡಿದ್ದೀನಿ. ಸೊ ಬನ್ನಿ, ಲೆಟ್ ಅಸ್ ಸ್ಟಾರ್ಟ್ ಆಫ್ ವಿತ್ ದ ಇಂಜಿನ್. 450cc ರಾಯಲ್ ಎನ್ಫೀಲ್ಡ್ ಅವರ ಫಸ್ಟ್ ಫುಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. 40 bhp 40 Nm ಆಫ್ ಟಾರ್ಕ್. ಆ್ಯಂಡ್ ಟಾರ್ಕ್ ಬಂದ್ಬಿಟ್ಟು 5500 RPM ಅಲ್ಲೇ ನಿಮಗೆ ಕಂಪ್ಲೀಟ್ 40 Nm ಆಫ್ ಟಾರ್ಕ್ ಡೆಲಿವರ್ ಆಗುತ್ತೆ. ಇಟ್ ಈಸ್ ಅನ್ ವಂಡರ್ಫುಲ್ ಮಿಷಿನ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಪ್ರಾಕ್ಟಿಕಲಿ ಇಟ್ ಈಸ್ ವೈಬ್ ಫ್ರೀ ಟಿಲ್ ದ ರೆಡ್ ಲೈನ್. ಆ್ಯಂಡ್ ಪವರ್ ಡೆಲಿವರಿನೂ ಅಷ್ಟೇ, ನೀವು ನೋಡ್ಬೋದು ಎಷ್ಟು ಕ್ಲೀನಾಗಿ ಸ್ವೀಪ್ ಆಗುತ್ತೆ. ಅಬ್ಸಲ್ಯೂಟ್ಲಿ ನೋ ಲ್ಯಾಗ್ whatsoever. Really a fun machine and absolutely in love with this engine guru. Sherpa 450 ಏನು ಮಾಡಿದಾರಲ್ಲ
ರಾಯಲ್ ಎನ್ಫೀಲ್ಡ್ ಅವರು. ಇಟ್ ಇಸ್ ಅನ್ ಅಬ್ಸಲ್ಯೂಟ್ ಜಮ್ ಆಫ್ ಅನ್ ಇಂಜನ್. ಈ ಗಾಡಿಯ ಸೆಕೆಂಡ್ ಹೈಲೈಟ್ ಬಂದ್ಬಿಟ್ಟು ದ ಸಸ್ಪೆನ್ಷನ್. ಅಮೇಜಿಂಗ್ ಸಸ್ಪೆನ್ಷನ್. ಬ್ರೋಕನ್ ರೋಡ್ಸ್ ಮೇಲೆ ಇದು ನೀವು ಓಡಿಸ್ತಾ ಇದ್ರೆ ಒಳ್ಳೆ ಗಾಳಿ ಮೇಲೆ ತೇಲ್ದಂಗೆ ಇರುತ್ತೆ. ನನ್ನ ಪ್ರಕಾರ ಸಬ್ 500cc ಕ್ಯಾಟಗರಿಯಲ್ಲಿ ಐ ಥಿಂಕ್ ದಿಸ್ ಹ್ಯಾಸ್ ದ ಬೆಸ್ಟ್ ಸಸ್ಪೆನ್ಷನ್ ಎವರ್. KTM 390 ಅಡ್ವೆಂಚರ್ ಅದ್ರ ಸಸ್ಪೆನ್ಷನ್ ನೀವು ಕಂಪೇರ್ ಮಾಡಿದ್ರೆ ಅದು ತುಂಬಾ ಸ್ಟಿಫ್ ಇದೆ. ಅದು ಕಾರ್ನರ್ಸ್ಗೆ ಓಕೆ, ಆನ್ ರೋಡ್ ಕಾರ್ನರಿಂಗ್ ಮಾಡಬೇಕಾದ್ರೆಲ್ಲ ಓಕೆ, ಬಟ್ ಆಫ್ ರೋಡಿಂಗಲ್ಲಿ ಇಟ್ ಇಸ್ ವೆರಿ ಸ್ಟಿಫ್. ಬಟ್ ದಿಸ್ ಇಸ್ ಎಷ್ಟು ನೀಟಾಗಿ ಅವರು ಟ್ಯೂನ್ ಮಾಡಿದ್ದಾರೆ ಅಂದರೆ ಈ ಕಡೆ ತುಂಬ ಸ್ಟಿಫು ಇಲ್ಲ, ಈ ಕಡೆ ತುಂಬ ಸಾಫ್ಟು ಇಲ್ಲ. ಇಟ್ ಇಸ್ ಇನ್ ದ ಪರ್ಫೆಕ್ಟ್ ಸೆಟ್ಟಿಂಗ್. ಆ್ಯಂಡ್ ಬ್ರೋಕನ್ ರೋಡ್ಸಲ್ಲಿ ಇಟ್ ಈಸ್ ಅನ್ ಅಬ್ಸಲ್ಯೂಟ್ ಜಾಯ್. ನಿಮಗೇನು ಗೊತ್ತಾಗೋದೇ ಇಲ್ಲ. ಆರಾಮಾಗಿ ಒಂದು 60-70 km/h ಸ್ಯಾಡಲ್ ಮಾಡ್ಕೊಂಡು ಗಾಡಿ ಬಿಟ್ಕೊಂಡು ಹೋದರೆ ಕ್ರೇಜಿಯಾಗಿರುತ್ತೆ. ಸೊ ದ ಸಸ್ಪೆನ್ಷನ್ ಹ್ಯಾಸ್ ಟು ಬಿ ದ ಸೆಕೆಂಡ್ ಬೆಸ್ಟ್ ಥಿಂಗ್ ಈ ಗಾಡಿಯಲ್ಲಿ. ವೇಟ್ ಬಂದ್ಬಿಟ್ಟು 196 kg. ಆ್ಯಕ್ಚುಲಿ ಬೇಕಾದರೆ ಇದನ್ನು ಇನ್ನೂ ಸ್ವಲ್ಪ ಲೈಟ್ ಮಾಡ್ಬೋದಾಗಿತ್ತು, ಬಟ್ ರಾಯಲ್ ಎನ್ಫೀಲ್ಡ್ ನಿಮ್ಗೆ ಗೊತ್ತಲ್ಲ, ಎಲ್ಲ ಕಡೆ ಕಬ್ಬಣ ಹಾಕ್ತಾರೆ. ಸೊ ಇಟ್ ಇಸ್ 196, ಬಟ್ ಸ್ಟಿಲ್ ಇಟ್ ಇಸ್ ಮ್ಯಾನೇಜಬಲ್. ಸೊ ಯಾವುದೇ ರೀತಿಯ ಇಶ್ಯೂ ಇಲ್ಲ. ಇನ್ಫ್ಯಾಕ್ಟ್ ನೀವು ಗಾಡಿನ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಫ್ಲಿಕ್ ಮಾಡಬೇಕಾದ್ರೆ ಇಟ್ ಇಸ್ ಪ್ರಿಟಿ ಮ್ಯಾನೇಜಬಲ್. ಬಟ್ ಇನ್ನೊಂದು ಚೂರು ಕಮ್ಮಿ ವೇಟ್ ಇದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಮಜಾ ಮಾಡ್ಬೋದಾಯಿತು. ಬಟ್ ದಟ್ಸ್ ಫೈನ್, ಅದೇನು ದೊಡ್ಡ ಡೀಲ್ ಬ್ರೇಕರ್ ಅಲ್ಲ ವೇಟ್ ಬಂದ್ಬಿಟ್ಟು. ಸೊ ಅದು ಬಿಟ್ಟರೆ ಇನ್ನು ಬ್ರೇಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಡೀಸೆಂಟ್ ಬ್ರೇಕ್ಸ್, ತುಂಬ ಏನು ಓಹೋ ಅನ್ನೋ ಥರ ಇಲ್ಲ. ಆ್ಯಂಡ್ ಗೇರ್ ಬಾಕ್ಸು ಅಷ್ಟೇ, ಇಟ್ ಇಸ್ ಬಟರ್ ಸ್ಮೂತ್. ಅಪ್ ಶಿಫ್ಟ್ಸ್ ಆಗಲಿ ಡೌನ್ ಶಿಫ್ಟ್ಸ್ ಆಗಲಿ. ನಮ್ಮ ಮೈಲೇಜ್ ಬಗ್ಗೆ ಮಾತಾಡಬೇಕಂದ್ರೆ 28 to 30 ಆ ರೇಂಜಲ್ಲಿ ಕೊಡ್ತಾ ಇದೆ, ವಿಚ್ ಇಸ್ ಡೀಸೆಂಟ್ ಅನಫ್ ಫಾರ್ 450cc. ಆ್ಯಂಡ್ ಇನ್ನೇನಿದೆ, ಇನ್ನು ಟಾಪ್ ಸ್ಪೀಡ್ ಬಗ್ಗೆ ಹೇಳಬೇಕಂದ್ರೆ 160 km/h ತನಕ ಹೋಗುತ್ತೆ. ಅದಾದಮೇಲೆ ತುಂಬಾ ಕಷ್ಟ ನನ್ನ ವೇಟ್ಗೂ. ಬಟ್ ಕ್ರೂಸಿಂಗ್ ಸ್ಪೀಡ್ ಬಂದ್ಬಿಟ್ಟು 130 to 140 ಆರಾಮಾಗಿ ಕುತ್ಕೊಳ್ತೆ ಎನಿ ಡೇ ಆಲ್ ಡೇ ಲಾಂಗ್. ಸೊ ನನ್ನ ನೆಕ್ಸ್ಟ್ ಬೈಕು ಯಾವುದು ಏನು ಅಂತ ನಾನೇ ತುಂಬ ಕನ್ಫ್ಯೂಷನಲ್ಲಿದ್ದೀನಿ. ಬಟ್ ಈ ಗಾಡಿ ಓಡಿಸಿದ್ಮೇಲೆ ಎಕ್ಸ್ಪಲ್ಸ್ 200ಗೆ ಒಂದು ಒಳ್ಳೆ ಅಪ್ಗ್ರೇಡ್ ಅಂತಲೇ ಅನಿಸ್ತಾ ಇದೆ ನನಗೆ. ಸೊ ಐ ಮೈಟ್ ಪಿಕ್ ಇಟ್ ಅಪ್. ಬಟ್ ನನಗೆ 450 GS ಏನು ಬರ್ತಾ ಇದೆಯಲ್ಲ BMW ಅವ್ರದ್ದು ಟ್ವಿನ್ ಸಿಲಿಂಡರ್ ಗಾಡಿ, ಅದ್ರ ಮೇಲೂ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣ. ಸೊ ಹ್ಯಾವಿಂಗ್ ಸೆಡ್ ದಿಸ್, ಇಟ್ಸ್ ಅನ್ ಅಮೇಜಿಂಗ್ ಮಿಷಿನ್. ಫೈನಲ್ ವರ್ಡಿಗೆ ಬಂದ್ಬಿಟ್ಟು ನೀವು ಯಾವುದು ಹಿಮಾಲಯನ್ 450 ಪ್ಲ್ಯಾನ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ಗೋ ಆ್ಯಂಡ್ ಗೆಟ್ ಇಟ್. 390 ಅಡ್ವೆಂಚರು ಮತ್ತು ಹಿಮಾಲಯನ್ 450 ಬಗ್ಗೆ ಕನ್ಫ್ಯೂಸ್ ಆಗಿದ್ದರೆ ನಾನು ರೆಕಮೆಂಡ್ ಮಾಡೋದು ಗೋ ಫಾರ್ ದ ಹಿಮಾಲಯನ್ 450. ದಟ್ ಈಸ್ ಮೈ ಹಾನೆಸ್ಟ್ ಒಪಿನಿಯನ್. ಒಂಚೂರು ವೇಟ್ ಜಾಸ್ತಿ ಇದೆ ಹೌದು, ಬಟ್ ದಿಸ್ ಇಸ್ ಓವರ್ ಆಲ್ ಎ ಮಚ್ ಬೆಟರ್ ಮಿಷಿನ್. ಆ್ಯಂಡ್ ನಾನು ಬಂದ್ಬಿಟ್ಟು X390 ಅಡ್ವೆಂಚರ್ ಓನರ್. ನಾನೇ ಈ ಮಾತು ಹೇಳ್ತಾ ಇದ್ದೆ ಅಂದರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಗುಡ್ ದ ಬೈಕ್ ಇಸ್. A few hours later. ಟೈಮ್ ಬಂದ್ಬಿಟ್ಟು 5 ಗಂಟೆ ಆಗಿದೆ. ಆ್ಯಂಡ್ ವಿ ಹ್ಯಾವ್ ರೀಚ್ಡ್ ಗುವಾಹಟಿ. ಇನ್ನು ಕರೆಕ್ಟಾಗಿ ಸ್ಟೇಗೆ ಒಂದು ಅರ್ಧ ಗಂಟೆ ಇದೆ ಅಷ್ಟೇ. ಸೊ ನೀವು ನೋಡ್ಬೋದು ಈ ಸೈಡ್ ಟ್ರಾಫಿಕ್ಕೇ ಇಲ್ಲ. ದಟ್ ಈಸ್ ಬಿಕಾಸ್ ಯಾರೋ ಪಾಲಿಟಿಷಿಯನ್ ಬರ್ತಾ ಇದ್ದಾರೆ, ಅದಕ್ಕಂತ ಫುಲ್ಲು ಟ್ರಾಫಿಕ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಅದು ನಮ್ಗೆ ಅಡ್ವಾಂಟೇಜ್ ಆಗಿದೆ. ಆರಾಮಾಗಿ ಗುವಾಹಟಿ ಒಳಗಡೆ ಎಂಟ್ರ್ ಆಗ್ಬೋದು ಇವಾಗ. ಸೊ ಇನ್ನು ಈ ಟ್ರಿಪ್ ಬಗ್ಗೆ ಹೇಳ್ಬೇಕಂದ್ರೆ ಇಟ್ ಈಸ್ ಫೈನಲಿ ಕಮಿಂಗ್ ಟು ಅನ್ ಎಂಡ್. ಇನ್ನು ಸ್ವಲ್ಪ ಹೊತ್ತರಲ್ಲಿ ಹೋಗ್ಬಿಟ್ಟು ನಮ್ಮ ಸ್ಟೇ ರೀಚ್ ಆಗ್ತೀವಿ, ಒನ್ ಹೆರಿಟೇಜ್. ಕ್ರೇಜಿಯಾಗಿತ್ತು ಗುರು. ವಾರಿ ಚೋರ, ಮೇಘಾಲಯ, ಡಾವ್ಕಿ, ಆಮೇಲೆ ಕಾಜಿರಂಗ, ದಿರಾಂಗ್, ತವಾಂಗ್, ಸ್ಯಾಂಕ್ಟಿ ವ್ಯಾಲಿ ಆ್ಯಂಡ್ ಬ್ಯಾಕ್ ಟು ಗುವಾಹಟಿ. ಇಟ್ ಹ್ಯಾಸ್ ಬೀನ್ ಅ ಕ್ರೇಜಿ ರೈಡ್. ಇವಾಗ ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ ಯಾಕಂದರೆ ಟ್ರಿಪ್ ಎಂಡ್ ಆಗೋಯ್ತಲ್ಲ. ಬಟ್ ಎನಿವೇಸ್ ಇನ್ನೂ 2 days ಇರ್ತೀವಿ ನಾವು ಗುವಾಹಟಿಯಲ್ಲಿ, ನಾಳೆ ಮತ್ತು ನಾಳಿದ್ದು. ಸೊ ನಾಳೆ ಬಂದ್ಬಿಟ್ಟು ಒಂದು ದೇವಸ್ಥಾನ ಇದೆ, ಮಾ ಕಾಮಾಖ್ಯ ಅಂತ. ಆ ದೇವಸ್ಥಾನ ನೋಡಿಕೊಂಡು ಅದಾದಮೇಲೆ ನಾಳಿದ್ದು ವಿಲ್ ಬಿ ರಿಟರ್ನಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಬೈಕ್ಸ್ ಇನ್ನೂ 2 days ನಮ್ಮ ಜೊತೆನೇ ಇರುತ್ತೆ, ಲೋಕಲಲ್ಲಿ ಓಡಾಡೋಕ್ಕೂ ಬೇಕಲ್ಲ. ಸೊ ಬಟ್ ಅಫಿಷಿಯಲಿ ದ ರೈಡ್ ವಿಲ್ ಬಿ ಎಂಡಿಂಗ್ ಟುಡೇ. ವಾಟ್ ಎ ಕ್ರೇಜಿ ರೈಡ್, ವಾಟ್ ಎ ಕ್ರೇಜಿ ಟೀಮ್. ನಮ್ಮ ಹುಡುಗರೆಲ್ಲ ನಿಮಗೆ ಗೊತ್ತು ಎಷ್ಟು ಚಿಲ್ ಅಂತ. ಎಲ್ಲ ಥರನೂ ಸೆಟ್ ಆಗ್ತಾರೆ ಪೇಸಲ್ಲಿ, ಮೈಂಡ್ ಸೆಟ್ಟಲ್ಲಿ. ತುಂಬ ಚಿಲ್ ಬಾಯ್ಸು. ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಇಲ್ಲ, ಯಾವುದಕ್ಕಾದರೂ ಅಡ್ಜಸ್ಟ್ ಆಗ್ತಾರೆ. ಇಟ್ ವಾಸ್ ಅ ಕ್ರೇಜಿ ರೈಡ್. ಲಾಸ್ಟ್ ಇಯರ್ ನಾವು ಗುಜರಾತ್, ರಾಜಸ್ಥಾನ್ ಮಾಡಿದ್ವಿ, ಆ್ಯಂಡ್ ಈ ಇಯರ್ ನಾರ್ತ್ ಈಸ್ಟ್. I mean, we have made a lot of memories and I am really happy. ಸೊ ಈ ಟ್ರಿಪ್ಪಲ್ಲಿ ಎರಡೆರಡು ಡಿಸಪಾಯಿಂಟಿಂಗ್ ಏನಪ್ಪ ಅಂದರೆ, ಒಂದು ಬಂದುಬಿಟ್ಟು ನಾವು ಬೊಮ್ಲಾ ಪಾಸ್ ಹೋಗೋಕ್ಕಾಗಿಲ್ಲ ಯಾಕಂದರೆ ಹೆವಿ ಸ್ನೋಫಾಲ್ ಇತ್ತು. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ಕಾಜಿರಂಗಲ್ಲಿ 3 ಸಫಾರಿ ಮಾಡಿದ್ರು ಟೈಗರ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಟೈಗರ್ ಸಿಗೋದು ತುಂಬ ರೇರು, ಬಟ್ ಸ್ಟಿಲ್ ನಮ್ಮ ಚಾನ್ಸಸ್ ಚೆನ್ನಾಗಿರಲಿ ಅಂತ 3 ಸಫಾರಿ ತೊಗೊಂಡ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಟೈಗರ್ ಸೈಟಿಂಗ್ ಆಗಿಲ್ಲ. ಬಟ್ ದಟ್ಸ್ ಫೈನ್.
ಬಟ್ ದ ಮೇನ್ ಹೈಲೈಟ್ ವಾಸ್ ದ ರೈನೋ, 1 ಹಾರ್ನ್ ರೈನೋ. ಅದು ಬೇರೆ ಎಲ್ಲೂ ಸಿಗಲ್ಲ, ಅದನ್ನು ನೋಡಿದ್ವಿ. ಅದಂತೂ ರಾಶಿಯಲ್ಲಿತ್ತು ಕಾಜಿರಂಗದಲ್ಲಿ. ಸೊ ಅದು ಬಿಟ್ಟರೆ ಇನ್ನು ದ ಬೈಕ್ಸ್ ವರ್ ಆಲ್ಸೋ ಫೆಂಟಾಸ್ಟಿಕ್. ಹಿಮಾಲಯನ್ಸ್ ಕ್ರೇಜಿಯಾಗಿತ್ತು, ಎಲ್ಲನೂ ಬ್ರ್ಯಾಂಡ್ ನ್ಯೂ ಬೈಕ್ಸೇ, ಬಿಲೋ 7000 ಕಿಲೋಮೀಟರ್ಸ್ ಓಡಿರೋದು. ಸೊ ಬನ್ನಿ ಇನ್ನು ನಮ್ಮ ಸ್ಟೇ ಹತ್ರ ಹೋಗ್ಬಿಟ್ಟು ವಿಲ್ ಎಂಡ್ ದಿಸ್ ಜರ್ನಿ. ವಿ ಹ್ಯಾವ್ ಸಕ್ಸಸ್ಫುಲಿ ಅರೈವ್ಡ್ ಸೇಫ್ ಆ್ಯಂಡ್ ಸೌಂಡ್. ಮಿಸ್ಟರ್ ತೋನ್ಮಾಯ್ ಗೇಟ್ ಹಾಕೋರೆ, ತೆಗಿಬೋದು ಅನ್ಸತ್ತೆ. ನಿಮಿಷ ಹಂಗಾಗತ್ತಾ? ಈ ಕಡೆ ನೂಕು, ಈ ಕಡೆದು ಜೋರಾಗಿ ನೂಕು ಹೇಳ್ತೀನಿ. ಬಿಡು, ಕ್ರೇಜಿ. ರೈಡ್ಗೆ ಫುಲ್ ಸ್ಟಾಪ್. ಥ್ಯಾಂಕ್ ಯು ಹಿಮಾಲಯನ್ 450. ವಾಟ್ ಅ ಮಿಷಿನ್. ಸೊ ದಟ್ಸ್ ಇಟ್ ಗೈಸ್, ಟ್ರಿಪ್ ಎಂಡ್ ಆಯಿತು, ವ್ಲಾಗ್ ಎಂಡ್ ಆಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.